ಹಾಯ್ ಗೈಸ್, ಈಗ ಟೈಮ್ 5:30 ಆಗಿದೆ. ಆ್ಯಕ್ಚುಲಿ ನಂದು ಮೆಡಿಸಿನ್ ಪೋಸ್ಟಿಂಗ್ ಇರೋದು, ಬಟ್ ಫ್ರೆಂಡ್ಸು ಟ್ರಿಪ್ ಹೋಗೋಣ ಅಂದಿದ್ದಕ್ಕೆ ಸೇಲ್ ತೊಗೊಂಡೆ ಒಂದು. ಈಗ ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಕುದುರೆಮುಖ ಸೈಡ್ ಹೋಗ್ತಾಯಿದ್ದೀವಿ, ಬಟ್ ಅದೆಲ್ಲ ಅಡ್ರೆಸ್ ಎಲ್ಲ ನನಗೇನು ಸರಿಯಾಗಿ ಗೊತ್ತಿಲ್ಲ. ಅವರೇ ಪ್ಲ್ಯಾನ್ ಮಾಡಿದ್ದೆಲ್ಲ ಟ್ರಿಪ್, ಆರ್ಗನೈಸರ್ಸ್ ಫ್ರೆಂಡ್ಸೇ. ಸೊ ಟ್ರಿಪ್ ಹೋಗ್ತಾಯಿದ್ದೀವಿ. ತುಂಬ ಆ್ಯಕ್ಚುಲಿ ಟ್ರಿಪಲ್ ಡ್ಯೂಟಿ ವೀಕ್ ಇತ್ತು. ಟ್ರಿಪಲ್ ಡ್ಯೂಟಿ 2 ಡ್ಯೂಟಿ ಡೇಸ್ ಆಯಿತು. ಇನ್ನೊಂದಿದೆ, ಫ್ರೈಡೇ ಇದೆ. ಸೊ ಇವತ್ತು ಹೋಗ್ತಾಯಿದ್ದೀವಿ. ನೋಡೋಣ ಮುಂದ್ಗಡೆ ಜರ್ನಿ ಹೆಂಗಿದೆ ಅಂತ ತೋರಿಸ್ತೀವಿ. ಟೋಟಲ್ 9 ಮೆಂಬರ್ಸ್ ಹೋಗ್ತಾಯಿದ್ದೀವಿ. ಇದೇ ಟಿ ಬುಕ್ ಮಾಡ್ಕೊಂಡಿದ್ವಿ. ಟ್ರಿಪಲ್ ಡ್ಯೂಟಿ ವೀಕು, ಒಂದು ಸಂಡೇ, ಆಮೇಲೆ ಟ್ಯೂಸ್ಡೇ, ಆಮೇಲೆ ಫ್ರೈಡೇ ಇದೆ. ಬಿಫೋರ್ ಆಫ್ಟರ್ ಎರಡು ಹಾಕಿ. ಈಗ ಗಂಗಡಿಕಲ್ಗೆ ಟಿಕೆಟ್ ಪಾಸ್ ತಗೋತಾ ಇದ್ದೀವಿ. ಆ್ಯಕ್ಚುಲಿ ಬುಕ್ಕಿಂಗ್ ಮಾಡ್ಕೋಬೇಕಂತಾರೆ, ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕಂತಿದ್ದಾರೆ. ಬಟ್ ನಾವು ಏನು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿಲ್ಲ. ಯಾಕಂದರೆ ನಮ್ಮ ಫ್ರೆಂಡ್ ಒಬ್ಬರು ಕಾಲ್ ಮಾಡಿದರು ಅವ್ರಿಗೆ, ಆಫೀಸರ್ಗೆ. ಅವ್ರೇನು ಬೇಕಾಗಿಲ್ಲ, ಇಲ್ಲೇ ಬಂದು ಆಫ್ಲೈನಲ್ಲೇ ತೊಗೊಡಿ ಅಂತ ಹೇಳಿದರು. ಈಗ ನೋಡೋಣ, ಹೋಗ್ತಿದ್ದೀವಿ. ಗಂಗಡಿಕಲ್ ಟ್ರೆಕ್ಕಿಂಗ್ ಅಂತ ಬಂದಿದ್ವಿ. ಅಲ್ಲಿ ಆಫ್ಲೈನು ಬಿಡ್ತಾರೆ, ಏನು ಬೇಕಾಗಿಲ್ಲ, ಬುಕ್ಕಿಂಗ್ ಆಫ್ಲೈನೇ ಮಾಡ್ಕೋಬೋದು ಅಂತ ಹೇಳಿದರು. ಬಟ್ ಇಲ್ಲಿ ಬಂದಾದಮೇಲೆ ಫಾರೆಸ್ಟ್ ಆಫೀಸರು ಆಫ್ಲೈನ್ ಇಲ್ಲಪ್ಪ, ಆನ್ಲೈನೇ ಮಾಡ್ಕೋಬೇಕಂದ್ರೆ. ಸೊ ಒಂದು ಮೊಬೈಲಿಂದ 3 ಮೆಂಬರ್ಸ್ ಬುಕ್ ಮಾಡ್ಕೋಬೋದು. ನಾವು ಒಟ್ಟು 9 ಮೆಂಬರ್ಸ್ ಬಂದಿದ್ವಿ. ಟಿಕೆಟ್ ಬುಕ್ ಮಾಡ್ಕೊಂಡ್ವಿ. ಪರ್ ಪರ್ಸನ್ನು 475 ರುಪೀಸ್ ಚಾರ್ಜ್ ಮಾಡಿದರು. ಮತ್ತು ಗೈಡ್ ಚಾರ್ಜು 1000 ರುಪೀಸ್, ಮತ್ತು ಗಾಡಿ ಪಾರ್ಕಿಂಗ್ಗೆ 100. ಈಗ ಇವರೇ ಹೇಳಿದ್ದು ಆಫ್ಲೈನು ಸಿಗುತ್ತೆ, ನಾವು ಹೋಗ್ಬೋದು ಅಂತ. ಟ್ರೆಕ್ಕಿಂಗ್ ಎಂಟ್ರೆನ್ಸ್ ಪಾಯಿಂಟಿಗೆ ಬಂದಿದ್ದೀವಿ. ಎಲ್ಲ ಹುಡುಗರು ರೆಡಿ ಆಗ್ತಿದ್ದಾರೆ, ಜಾಕೆಟ್ಸ್ ಹಾಕ್ಕೊಂಡು. ಒಂದು ಗಂಟೆಗೆ ಮಳೆ ಇದೆ ಅಂತೆ, ಅಷ್ಟರಲ್ಲಿ ಹೋಗಿ ನೋಡ್ಕೊಂಬರ್ಬೇಕು. ಈಗ 10:30, 10:45 ಆಗಿದೆ. ಹೋಗ್ತಾ ಇದ್ದೀವಿ. ಗಂಗಡಿಕಲ್ ಟ್ರೆಕ್ಕಿಂಗ್ ಸ್ವಲ್ಪ ಮಾಡ್ರೇಟೇ ಇದೆ, ಈಸಿ ಏನಿಲ್ಲ. ಸ್ವಲ್ಪ ಸ್ಟೀಪ್ ಇದೆ. ಹೋಗೋ ದಾರಿನಲ್ಲೆಲ್ಲ ಫುಲ್ ಲೀಚಸ್ ಇದೆ. ಅದಕ್ಕೆ ಬರಬೇಕಾದ್ರೆ ಡೆಟೆಲ್ಲ ಇಲ್ಲ, ಸಾಲ್ಟ್ ತೊಗೊಂಬರ್ಬೇಕು ಲೀಚಸ್ಗೆ. ಫುಲ್ಲು ಆ್ಯಕ್ಚುಲಿ ನಂದಂತೂ ಎರಡು ಕಡೆ ಕಚ್ಚಿದೆ ಲೀಚು. ಫುಲ್ ಕುಡಿದ್ಬಿಟ್ಟಿದೆ, ಇರೋದೇ ತೆಳ್ಳಗೆ. ಅದರಲ್ಲೂ ರಕ್ತ ತಗೊಂಬಿಟ್ಟೈತೆ. ಡೈಲಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋರಿಗೆ ಕಷ್ಟ ಏನು ಅನ್ಸೋದಿಲ್ಲ ಟ್ರೆಕ್. ಅದೇ ರೂಮಲ್ಲಿ ಕೂತು ಮೊಟ್ಟೆ ಇಡೋರ್ಗಾದರೆ ಇಲ್ಲಿಗೆ ಬಂದಮೇಲೆ ಇಲ್ಲೇ ಮೊಟ್ಟೆ ಇಡ್ತಾರೆ. ನಮಗೇನು ಆ್ಯಕ್ಚುಲಿ ಚೆನ್ನಾಗಿದೆ, ವ್ಯೂ ಮಾತ್ರ ಸಖತ್ತಾಗಿದೆ. ಬಟ್ ಫಾಗ್ ಕ್ಲಿಯರ್ ಆಗಬೇಕಷ್ಟೇ. ಫಾಗ್ ತುಂಬ್ಕೊಂಡಿದೆ ಎಲ್ಲ ಕಡೆ. ಇದುವರೆಗೆ ಅಷ್ಟೊಂದೇನು ಸ್ಟೀಪ್ ಇರಲಿಲ್ಲ, ಇದು ಮಾತ್ರ ತುಂಬ ಸ್ಟೀಪ್ ಇದೆ. ನೋಡಿ ಹೆಂಗೆ ಹತ್ತುತ್ತಾ ಇದ್ದಾರೆ. ತುಂಬ ಸ್ಟೀಪ್ ಇದೆ ಇದು.
ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಷ್ಟೆ. ಎಲಿಪ್ಯಾಡ್ಗೆ ಜಾಗ ಎಷ್ಟೊಂದು ಜಾಗ ಐತೆ ಎಲ್ಲ ಅಲ್ಲಿ ಕಾಣ್ತೈತಲ್ಲ, ಅಲ್ಲಿ ಊರು ಇರೋದು ಐರನ್ ಓರ್. 1979 ಸ್ಟಾರ್ಟ್ ಆಗಿದ್ದಂತೆ, 2005ಗೆ ಎಂಡ್ ಆಯಿತು. ಅಂದರೆ 26 ಇಯರ್ಸ್ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಫುಲ್ಲು ಒಳ್ಳೆ ದುಡ್ಡು ಮಾಡ್ಕೊಂಡಿದ್ದಾರೆ. ಶಿವಮೊಗ್ಗ ನ್ಯಾಷನಲ್ ಪಾರ್ಕ್ ಆದಮೇಲೆ ಈ ಹ್ಯೂಮನ್ ಆ್ಯಕ್ಟಿವಿಟಿ ಎಲ್ಲ ಸ್ಟಾಪ್ ಆಯ್ತಲ್ಲ, ಆವಾಗ ಸ್ಟಾಪ್ ಮಾಡಿರೋದು ಐರನ್ ಓರ್ ತೆಗಿಯೋದು 2005. ಆ್ಯಕ್ಚುಲಿ ಅದನ್ನು ಸ್ಟಾಪ್ ಮಾಡೋಕ್ಕಂತಲೇ ನ್ಯಾಷನಲ್ ಪಾರ್ಕ್ ಮಾಡಿದ್ರು ನಾವು. ಆ್ಯಕ್ಚುಲಿ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಡಾಕ್ಟರ್ ಬ್ರೋ ವ್ಲಾಗ್ಸಲ್ಲಿ. ನಾವು ನೋಡಿದ್ವಿ, ಬಟ್ ನಾವು ನೋಡ್ತೀವಿ ಅಂದ್ಕೊಂಡಿರಲಿಲ್ಲ. ಬಟ್ ಇಲ್ಲಿ ಕರ್ಕೊಂಬಂದ್ರು, ಪರ್ಮಿಷನ್ ತೊಗೋಬೇಕು ಇಲ್ಲೇ ಫಾರೆಸ್ಟ್ ಆಫೀಸಲ್ಲಿ. ಆ್ಯಕ್ಚುಲಿ ವರ್ಕರ್ಸ್ ಇರೋದಕ್ಕೆ ಅಂತ ಟೌನೇ ಇತ್ತು ಇಲ್ಲಿ, ಈಗ ಟೌನ್ಶಿಪ್. ಈಗ ನೋಡಿ ಮನೆ ಕಾಣ್ತೈತಾ, ಅಲ್ಲಿ ಡೀಟೇಲ್ಡಾಗಿ ಕಾಣ್ತದೆ. ಆ ಥರದಲ್ಲಿ ಹೋಗಿದ್ವಿ, ಬಟ್ ಕೆಳಗೆ ಇಳಿಲಿಲ್ಲ, ಟೈಮ್ ಆಗುತ್ತಂತ. ಎಷ್ಟೊಂದು ಮನೆಗಳು ಫುಲ್ ಅಬಾಂಡೆಂಟ್, ಏನೂ ಇಲ್ಲ ಅಲ್ಲಿ. ಯಾಕಂದರೆ ವರ್ಕೇ ಇಲ್ವಲ್ಲ, ಐರನ್ ಓರ್ ಎಕ್ಸ್ಟ್ರಾಕ್ಷನ್ ಸ್ಟಾಪ್ ಮಾಡಿದ್ಮೇಲೆ ವರ್ಕ್ ಇಲ್ಲ, ಅದಕ್ಕೆ ಎಲ್ಲ ಹೋಗ್ಬಿಟ್ಟಿದೆ. ಇಲ್ಲಿ ಏನು ಮಾಡ್ತೀವಿ. 2,500 ಕ್ವಾರ್ಟರ್ಸ್ ಇತ್ತಂತೆ. ಅಂದರೆ ಎಷ್ಟೊಂದು ಜನ ಇರ್ಬೋದು ಇಲ್ಲಿ. ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾರೆ ಬಿಕಾಸ್ ಆಫ್ ನ್ಯಾಷನಲ್ ಪಾರ್ಕ್ ಆಯಿತು. ಇಲ್ಲಿ ಬಿಡಿ, ಇದು ಒಳ್ಳೆಯದೆ. ಇಲ್ಲ ಅಂದರೆ ಕುದುರೆಮುಖ ಇರ್ತಿರ್ಲಿಲ್ಲ. ಎಷ್ಟು ಮನೆಗಳು ಎಷ್ಟು ಚೆನ್ನಾಗಿದ್ದಾವೆ, ಎಲ್ಲ ವೇಸ್ಟ್. ಇದು ಯಾವುದಂತ ಗೊತ್ತಾಯ್ತಾ? ಗಾಳಿಪಟನಲ್ಲಿ ನೀರ್ಕೋಟೆ ಕಾಲೇಜ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಯಾರು ಇಲ್ಲ, ಭಯಂಕರ ಇದೆ. ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಈಗ ಕಳಸಕ್ಕೆ ಬಂದಿದ್ವಿ. ಕಳಸ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ದೀವಿ. ಇದಾದಮೇಲೆ ಕಲ್ಮನೆ ವಾಟರ್ ಫಾಲ್ಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ, ಅದೇ ಏನೋ ರೋಡಿಗೆ ಇದೆ ಅಂತೆ. ನೋಡಿಕೊಂಡು 1 ಅವರ್ ಟೆಂಪಲ್ ಮುಗಿಸ್ಕೊಂಡು ಹೋಗೋದೆ ಹಾಸ್ಟೆಲ್ಗೆ. ಸೀದಾ ಹ್ಯಾಂಗಿಂಗ್ ಬ್ರಿಡ್ಜಿಂದ ಹೊರಗೆ ಬಂದರೆ ಇದು ತೋಟ ಸಿಗುತ್ತೆ. ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ, ಯಾರು ಇಲ್ಲ. ಇದೇ ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಪುಲ್ಅಪ್ಸ್ ಮಾಡಿದ್ದೆ, ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ. ತುಂಬ ಜನ ಬೈದರು, ಇಷ್ಟೊಂದು ಕೇರ್ಲೆಸ್ ಇದೆಯಲ್ಲ ಅಂತ. ಬಟ್ ಈಗ ವೆದರ್ ಮಾತ್ರ ಸಖತ್ತಾಗಿದೆ, ಫುಲ್ ಕೂಲ್. ಸುತ್ತಮುತ್ತ ಗುಡ್ಡಗಳಿದೆ ನೋಡಿ, ಕಾಣ್ತೈತಾ? ಆ್ಯಕ್ಚುಲಿ ಬಂದಾಗ ಫಾಗ್ ಇತ್ತು, ಈಗ ಫಾಗ್ ಇಲ್ಲ. ತುಂಬ ಚೆನ್ನಾಗಿದೆ.